ನೋವಿಗೆ ಮನೆಮದ್ದು. ಶೀತಗಾಳಿ ಕಿವಿ ಒಳಗೆ ಹೋಗುವುದರಿಂದ ಕಿವಿಗೆ ಬಲವಾಗಿ ಪೆಟ್ಟಾಗಿದ್ದರೆ, ಶೀತ ಪದಾರ್ಥಗಳ ಸೇವನೆ, ಕಿವಿ ಗಾಯಗಳಾಗಿದ್ದರೆ ಮತ್ತು ಇತರ ತೊಂದರೆಗಳು ಉಂಟಾದರೆ ಕಿವಿ ನೋವು ಬರುತ್ತವೆ. ಕಿವಿ ನೋವು, ಕಿವಿ ಇರಿತ, ಕಿವಿಯಲ್ಲಿ ಶಬ್ದ ಬರುವುದು ಹಾಗೂ ಇನ್ನಿತರ ಕಿವಿ ಸಮಸ್ಯೆಗೆ ನೈಸರ್ಗಿಕವಾಗಿ ಕೆಲವು ವಿಧಾನಗಳನ್ನ ಅನುಸರಿಸಬಹುದು. ಸೈಂಧವ ಲವಣ 1-2 ಚಿಟಿಕೆಯನ್ನು ಮೇಕೆ ಮೂತ್ರದಲ್ಲಿ ಕಾಯಿಸಿ ಸೋಸಿ ಕಿವಿಗೆ ಹಾಕುವುದರಿಂದ ಕಿವಿ ನೋವು ನಿಯಂತ್ರಣಗೊಳ್ಳುತ್ತದೆ. ಅಮೃತ ಬಳ್ಳಿಯ ರಸದೊಂದಿಗೆ ಸೈಂಧವ ಲವಣವನ್ನ ಬೆರೆಸಿ ಬೆಚ್ಚಗೆ ಮಾಡಿ ಕಿವಿಗೆ ಹಾಕಿದರೆ ಕಿವಿ ನೋವು ಕಡಿಮೆಯಾಗುತ್ತದೆ. ಸೈಂಧವ ಲವಣವನ್ನು ಹಸಿ ಶುಂಠಿಯ ರಸದಲ್ಲಿ ಹಾಕಿ ಬೆಚ್ಚಗೆ ಮಾಡಿ ಅದನ್ನು ಸೋಸಿ 4ರಿಂದ 6 ಹನಿ ಕಿವಿಗೆ ಹಾಕುವುದರಿಂದ ನೋವು ನಿಯಂತ್ರಣಕ್ಕೆ ಬರುತ್ತದೆ. ಜೊತೆಯಲ್ಲಿ ಈರುಳ್ಳಿ ರಸವನ್ನು ಸ್ವಲ್ಪ ಕಾಯಿಸಿ ಬೆಚ್ಚಗೆ ಮಾಡಿ ಕಿವಿಗೆ ಹಾಕಿದರೆ ಕಿವಿ ಸಮಸ್ಯೆ ದೂರವಾಗುತ್ತದೆ. ಇನ್ನು ಕಿವಿ ನೋವು ಇದ್ದರೆ ಇದಕ್ಕೆ ಸುಲಭ ಪರಿಹಾರವಾಗಿ ಬಿಸಿ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಅದರಿಂದ ಕಿವಿಯ ಹೊರಭಾಗದಲ್ಲಿ ಕಾವು ಕೊಟ್ಟರೆ ಕ್ರಮೇಣವಾಗಿ ಕಿವಿ ನೋವು ನಿಯಂತ್ರಣಕ್ಕೆ ಬರುತ್ತದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.